ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೆಆರ್ಐಡಿಎಲ್ ಮಾಜಿ ಅಧ್ಯಕ್ಷರು ಹಾಗೂ ಯುವಕರ ಕಣ್ಮಣಿ ಸಮಾಜ ಸೇವಕರಾದ ಶ್ರೀ ಎಂ ರುದ್ರೇಶ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗದ ವತಿಯಿಂದ ಸೋಂಪುರದಲ್ಲಿರುವ ಅವರ ನಿವಾಸದಲ್ಲಿ ಸರಳ ಹಾಗೂ ಸಂಭ್ರಮದ ಹುಟ್ಟುಹಬ್ಬ ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕುಟುಂಬದ ವರ್ಗದವರು ಹಾಗೂ ಅಭಿಮಾನಿಗಳು ಶ್ರೀ ಎಂ ರುದ್ರೇಶ್ ಅವರಿಗೆ ಬೃಹತ್ ಕೇಕ್ ಕತ್ತರಿಸಿ ಬೃಹತ್ ಹೂವಿನ ಹಾರ, ಪುಷ್ಪಗುಚ್ಛ ನೀಡುವ ಮೂಲಕ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ರು. ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಜನಸೇವೆಯನ್ನ ಮಾಡುವ ಶಕ್ತಿಯನ್ನ ದೇವರು ಕರುಣಿಸಲಿ ಅಂತ ಹಾರೈಸಿದ್ರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಸ್ನೇಹಿತರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದ್ರು. ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು, ಆಟೋ ಡ್ರೈವರ್ಸ್ಗಳಿಗೆ ಕಿಟ್ ವಿತರಣೆ ಹಾಗೂ ಅನಾಥ, ವಯೋವೃದ್ಧರು, ಅಂಗವಿಕಲರು ಹಾಗೂ ಬುದ್ಧಿಮಾಂದ್ಯರ ಆಶ್ರಮಗಳಿಗೆ ಹಾಸಿಗೆ ವಿತರಣೆ ಹಾಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಶ್ರೀ ಸದ್ಗುರು ಸಾಯಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಂಸ್ಥಾಪಕರು, ಅಧ್ಯಕ್ಷರಾದ ಶ್ರೀಮತಿ ಎಂಡಿ ಮೀನಾಕ್ಷಿ ರವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಶ್ರೀ ಎಂ ರುದ್ರೇಶ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ರುದ್ರೇಶ್ ಅಣ್ಣವರು 53ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಭಗವಂತ ಆಶೀರ್ವಾದ ಮಾಡಲಿ. ನಾವೆಲ್ಲರ ನಮ್ಮೆಲ್ಲ ಸಂಘದ ವತಿಯಿಂದ ಅಖಿಲ ಭಾರತ ವಿಶ್ವ ಲಿಂಗಾಯತ ಮಹಾಸಭಾ ಅಧ್ಯಕ್ಷನಾಗಿ ಮತ್ತು ನಮ್ಮೆಲ್ಲ ಯಶವಂತಪುರ ಘಟಕ ಇರ್ಬೋದು, ಬೇರೆ ಬೇರೆ ಘಟಕದಿಂದ ಎಲ್ಲ ಬಂದು ಇವತ್ತು ಅವ್ರಿಗೆ ವಿಶ್ ಮಾಡಿದ್ದೇವೆ. ಅವರಿಗೆ ಶಕ್ತಿ ಸಿಗಲಿ, ಆ ದೇವರು ಅವ್ರಿಗೆ ಅದು ಅಗಾಧವಾದಂಥ ಶಕ್ತಿ ಕೊಟ್ಟು ಸಮಾಜದ ಸೇವೆಯನ್ನು ಇನ್ನೂ ಅತಿ ಹೆಚ್ಚು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊತೇವೆ. ಸರ್, ಇವತ್ತು ಹಲವಾರು ಸಮಾಜಕ್ಕೆ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಸರ್. ಹೌದು, ಆಟೋ ಡ್ರೈವರ್ಗೆ ಎಲ್ಲ ಕಿಟ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ, ರಕ್ತ ಸಂಗ್ರಹಣ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ, ಇನ್ನೂ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಅತಿ ಹೆಚ್ಚು ಶಕ್ತಿ ಕೊಟ್ಟು ಅವ್ರನ್ನ ದೊಡ್ಡ ನಾಯಕರನ್ನಾಗಿ ಮಾಡಲಿ ಅಂತ ಕೇಳ್ಕೊತೇನೆ.